ಏನಪ್ಪ ಈ ನಡುವೆ ಕಾಣದೇ ಇಲ್ಲ, ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನನಗೊಂದು ಒಳ್ಳೆ ಕಡೆ ಕೆಲಸ ಸಿಕ್ಬಿಟ್ಟೈತೆ ನನಗೆ. ಫುಲ್ ಸಖತ್ತಾಗೈತೆ ಕೆಲಸ ಮಾತ್ರ. ನೋಡ್ಬೇಕು ಹೆಂಗೈತೆ ಗೊತ್ತಾ? 30,000 30,000 ಸಂಬಳ. ಏನೋ ಹೇಳ್ತಾ ಇದೀಯಾ? 30,000 ಸಂಬಳನಾ? ಹ್ಞೂ ಮತ್ತೆ ಸುಮ್ನೆ ಅಂತ ಅನ್ಕೊಬಿಟ್ಟ. 30,000 ಸಂಬಳ ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ತಾನೇ ನಾನಂತೂನು ಕೆಲ್ಸಕ್ಕೆ ಬಿಡ್ದಿದ್ದಂಗೆ ಹೋಗ್ತಿರೋದು. ಅದು ಬೇರೆ ಊಟ ಎಲ್ಲ ಕೊಡ್ತಾರೆ. ಮೇಡಮ್ ಮಾತ್ರ ಬಹಳ ಅಂದ್ರೆ ಬಹಳ ಒಳ್ಳೆರು. ಡ್ರೈವಿಂಗ್ ಕೆಲಸ ಅಷ್ಟೇನೆ. ನಾನು ನನ್ನ ಹೆಂಡತಿ ಹತ್ರ ಡ್ರೈವಿಂಗ್ ಕೆಲಸ ಅಂತ ಹೇಳಿಲ್ಲ. ಸುಮ್ಮನೆ ಏನೋ ಕೆಲಸ ಅಂತ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. 30,000 ಕೊಡ್ತಾರೆ ಮಗ, ಯಾಕೆ ಬಿಡ್ಬೇಕು ಹೇಳು? ಓದ್ನಾ ಬಂದ್ನಾ ಮಜಾ ಮಾಡ್ಕೊಂಡಿದ್ದೀನ. ಸಖತ್ತಾಗೈತೆ ಕೆಲಸ ಮಾತ್ರ. ನೋಡಲಿ ನನಗಂತದ್ದು ಯಾವ್ದನ ಕೆಲಸ ಇದ್ರೆ ನೋಡು ನಾನು ಬಂದ್ಬಿಡ್ತೀನಿ. ನನ್ನ ಮಗ ಇಲ್ಲಿ ಕೂಲಿ ಕೆಲಸ ನಾಲಿ ಕೆಲಸ ಅಂತ ಮಾಡ್ಕೊಂಡಿರ್ತಾರೆ. ಅಯ್ಯೋ ನನಗಂತೂ ಭಾಳ ಕಷ್ಟ ಆಗ್ಬಿಟ್ಟೈತಿ. ಅಪ್ಪ ಇಲ್ವನ್ ಪಾಪಣ್ಣನ ಹತ್ರ ಸಾಲ ತಗೊಬಿಟ್ಟಿದ್ದೀನ. ನನ್ನ ಮಗ ಅಂತೂ ಹಾಕೊಂಡು ರುಬ್ಬುತ್ತಾವ ನಮ್ಮನ್ನಂತೂನು. 1,00,000 ಚಿಲ್ಲರೆ ಸಾಲ ತೀರಿಸ್ಬೇಕು ಅವಂದು. ಏನು ಮಾಡ್ತೀಯಾ? ಆ 1,00,000 ಚಿಲ್ಲರೆ ಸಾಲ ತೀರ್ಸಕ್ಕೆ ಏನೇನೇನೋ ಗತಿಯಾಗೋಗ್ಬಿಟ್ಟಿದ್ದೀನಿ ನಾವಂತೂನು. ನಾನು ಅಷ್ಟೇ ಹಂಗೇನೇ ಬಿಡು ಅವನು ಇಬ್ರೂನು ತಗ್ಲಾಕೊಂಬಿಟ್ಟಿದೀವಿ. ಯಾವ್ದನ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಆದಷ್ಟು ಬೇಗ ಅಪ್ಪ ಇಲ್ವನ್ ಪಾಪಣ್ಣನ ಸಾಲ ತೀರಿಸ್ಬಿಡ್ಬೋದು. ನೋಡೋಣ ಮೇಡಮ್‌ನ ಕೇಳಿ ನೋಡ್ತೀನಿ. ಮೇಡಮ್ ಇನ್ನೊಂದು ಯಾವ್ದಾದ್ರು ಇಂಥ ಕೆಲಸ ಐತಾ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ನಾನೇ ಕೇಳ್ಬಿಟ್ಟು ನೋಡ್ತೀನಿ. ಸರಿನಾ? ಏನಾಗಲ್ಲ ನಾನು ಕೇಳಿ ನೋಡಿ ನಿಮ್ಮಿಬ್ರಿಗೂನು ಸಜೆಷನ್ ಮಾಡ್ತೀನಿ. ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅದು ಏನೋ ನನ್ನ ಹೆಂಡ್ತಿ ಕೆಲಸ ಬಿಡು ಅಂತ ಬಡ್ಕೊಂಡು ಸಾಯ್ತಾಳೆ ಸುಮ್ಮನೆನೆ. ಅದಕ್ಕೆ ಏನಕ್ಕೆ ಬಿಡ್ಬೇಕು ಕೆಲಸನ? ನಾನು ಬಿಡಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ನೋಡೋಣ. ಹೋಗಿ ಯಾವಾಗೂ ಮುನಿಸ್ಕೊಳ್ಳೋದು ಅದು ಇದು ಮಾಡ್ತಾವಳೆ. ಒಂಚೂರು ಸಮಾಧಾನ ಗಿಮಾಧಾನ ಮಾಡಿ ಏನೋ ಒಂದು ಮಾಡ್ತೀನಿ. ಈ ಎಂಟರ್ದೆಲ್ಲ ಇದ್ದಿದ್ದೆ ಬಿಡು. ಏನಾದ್ರೂನು ಈ ಗಂಡು ಮಕ್ಳು ಹಿಂಗೆ ಕೆಲ್ಸಕ್ಕೆ ಹೋಗ್ತೀವಿ, ಹಂಗೆ ಹಿಂಗೆ ಹೆಂಗಸ್ರು ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಅವ್ರು ತಡ್ಕೊಳ್ಳೋದೇ ಇಲ್ಲ ಅವ್ರಂತೂನು. ಯಾಕಂದ್ರೆ ಏನಾರು ಬುಟ್ಟಿ ಗಿಟ್ಟಿಗೆ ಹಾಕೋಬಿಡ್ತಾರ ಅಂತ ಡೌಟು. ಅದಕ್ಕೆ ಹಂಗೆ ಬೇಜಾರು ಮಾಡ್ಕೊಂಡಿರ್ತಾರೆ ಅಷ್ಟೇನೆ. ನಮ್ಮ ಹೆಂಡ್ತಿಗಳು ಇವಾಗ ಬ್ಯಾರೆ ಹೆಂಗ್ಸ್ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಬಿಡ್ತಾರಾ ಹೇಳು? ಬಿಡಲ್ಲ ತಾನೇ? ಹಂಗ ವಿಷಯ. ಅದಕ್ಕೆ ಮುನ್ಸ್ಕೊಬಿಟ್ಟವಳ ಏನು? ಬಿಡತ್ತ. ನೋಡ್ತೀನಿ ಇರು. ಸರಿನೋ ನಾಳೆ ಮೇಡಮ್‌ನ ಕೇಳ್ಬಿಟ್ಟು ನಮಗೂ ಒಂದು ಕೆಲಸ ಏನಾರ ಐತೇನೋ ಅಲ್ಲಿ ಹೇಳ್ಬಿಡು ನಮ್ಗೂನು ನಾವು ಬರ್ತೀವಿ ಕೆಲ್ಸಕ್ಕೆ ಸರಿನಾ? ಇಲ್ಲ ಪಲ್ಲ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ ಮಗ. ನಮಗೂ ಕೆಲಸ ಬೇಕು. ಇಲ್ಲಿ ಸಗಣಿ ಬಾರ್ಸ್ಕೊಂಡು, ಒತ್ಕೊಂಡು, ಮಾಡ್ಕೊಂಡು ಸಾಕಾಗೋಗ್ಬಿಟ್ಟೈತೆ ನನಗಂತೂನು. ನನ್ ಮಗ ಮಾಡ್ತಾನೆ ಎಸಿದ ಮೊಯ್ ತೊಳ್ದು ನಾನೇ ಹಸುವಾಗೋಗ್ಬಿಟ್ಟಿದ್ದೀನಿ ಅನ್ನಿಸ್ತೈತೆ. ಅಪ್ಪ ಇಲ್ವನ್ ಪಾಪಣ್ಣನ ಹತ್ರ ಹಂಗೆ ತಗ್ಲಾಕೊಂಡ್ಬಿಟ್ಟಿದೀವಿ. ಇದೊಂದು ಸಹಾಯ ಮಾಡು. ಸರಿ ಆಯ್ತು ಬಿಡು. ಮಗಳೇ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ನಿನ್ ತಲೆನಾಗ ಏನಾರು ಲದ್ದಿ ಗಿದ್ದಿ ತುಂಬ್ಕೊಂಡೈತಾ ಅಂತ ಹೇಳ್ಬಿಟ್ಟು ನಿನ್ ತಲೆನಾಗೆ ಏಳ್ದಷ್ಟು ಕೇಳೋದ್ ಕಲಿ ನೀನಂತನೂ. ಏಳಿದ್ ಕೇಳಲಿಲ್ಲ ಅಂದ್ರೆ ಇದೇ ಗೊತ್ತಿನೇ ನೀ ಆಗದ್ ನಿನ್ಗೆ. ನೋಡು ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳು ನೀನು. ಈಗ ಈ ನಿನ್ ಗಂಡನ ಬಿಟ್ಬಿಡು. ನನ್ನ ಮಾತು ಕೇಳಿ ಬಿಟ್ಬಿಟ್ಟು ಸುಮ್ಕೆನೆ ನೀ ಆ ಮ್ಯಾನೇಜರ್ನೇ ಮದುವೆ ಮಾಡ್ಕ. ನಿನ್ ಗಂಡ 10 ಪೈಸಕ್ಕೆ ಲಾಯಕ್ಕಲ್ದನಲ್ಲ. ಅದು ಬೇರೆ ಇವಾಗ ಮ್ಯಾನೇಜರ್ ಹೆಂಡ್ತಿನ ಬೇರೆ ಇಕ್ಕಬಿಟ್ಟವನಿ. ಇನ್ನು ನಿನ್ನ ಹತ್ರ ಗೊತ್ತಾನೆ ಅಂತ ಅನ್ಕೊಂಡ ಆ ಮ್ಯಾನೇಜರ್ ಹೆಂಡ್ತಿ ದುಡ್ಡುಗಳು ತೋರಿಸಿ ಮಜಾ ಮಾಡ್ಸಿ ಚಂದಾಗಿ ನೋಡ್ಕೊತಾಳಿನ. ನಿನ್ನ ಬಿಟ್ಬಿಡ್ತಾನೆ. ನೋಡಮ್ಮಿ, ನಿಮ್ಮ ಅತ್ತೆನೂ ನಿನ್ನ ಕಡೆಗೆ ಸಪೋರ್ಟ್ ಆಗಿಲ್ಲ, ಗಂಡನೂ ಸಪೋರ್ಟ್ ಆಗಿಲ್ಲ. ಇವತ್ತೆಲ್ಲ ನಾಳೆ ನಡು ಬೀದಿನಾಗ ಬಂದು ಬಿದ್ಬಿಡ್ತೀಯ. ಅದಕ್ಕೆ ನನ್ನ ಮಾತು ಕೇಳು. ಆ ಬಡ್ಡಿನ ಬಿಟ್ಬಿಟ್ಟು ನನ್ನ ಮಾತು ಕೇಳಿ ಮ್ಯಾನೇಜರ್ನ ಮದುವೆ ಮಾಡ್ಕ. ನೀನು ಭಾಳ ಬಂಗಾರ ಆಯ್ತದೆ, ಇದಕ್ಕೆ ನಾನು ಗ್ಯಾರಂಟಿ. ಈ ನನ್ನ ಮಗನ ಏನೋ ದೊಡ್ಡದಾಗ ಮನೆತನ ಚೆನ್ನಾಗೈತೆ ಹಂಗೆ ಹಿಂಗೆ ಅಂತ ಕಟ್ಕೊಂಡಿದ್ದಕ್ಕೆ ನೀನು ಬೀದಿ ಪಾಲಾದೆ. ಇವಾಗ ಮತ್ತೆ ನೀನು ಏನಾರ ಹಂಗು ಹಿಂಗು ಅಂತಂದು ನಿನ್ನ ಕತೆ ಮುಗೀತದೆ. ಅಮ್ಮ, ನನ್ನ ಗಂಡ ನನ್ನ ಬೋಲ್ ಇಷ್ಟಪಡ್ತಾನೆ ಕಣಮ್ಮ. ನಾನು ಅಂದರೆ ಪಿರಾಣ ಕಣಮ್ಮ ಅವನಿಗೆ. ಅವನು ಅದು ಹೆಂಗಮ್ಮ ನನ್ನ ಬಿಟ್ಬಿಡ್ತಾನೆ ಹೇಳು? ಸುಮ್ಮನಿರು ನೀನು ಹಂಗೆಲ್ಲ ಅನ್ಕೋಬೇಡ. ಆದರೆ ನನಗೂ ನನ್ನ ಗಂಡನ ಮೇಲೆ ಅಂಥ ಪ್ರೇಮ ಕಮ್ಮಿ ಆಗೋಗ್ಬಿಟ್ಟೈತೆ ಇವಾಗ, ಮೊದಲಿದ್ದಷ್ಟೇನಿಲ್ಲ. ಆದರೆ ಆದರೆ ಏನು ಮಾಡೋದು, ನನಗೆ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಹ್ಞೂ ಅನ್ನದ ಅನ್ನೋದೇನೇ ಬೇಜಾರು. ಆ ಮ್ಯಾನೇಜರೇನೋ ನಾನು ಬೋಲ್ ಇಷ್ಟಪಡ್ತಾನೆ, ಇಲ್ಲ ಅಂತ ಏನು ಹೇಳ್ತಿಲ್ಲ. ಹಂಗಂತ ನಾನು ಸುಮ್ಮನೆ ಇದು ಮಾಡ್ಕೊಳಕ್ಕಾಗಲ್ಲ ಅಲ್ವೇನಮ್ಮ? ಏನಾರ ಒಂದು ಮಾಡಬೇಕು, ನಿರ್ಧಾರ ಮಾಡಬೇಕು. ನೋಡೋಣ ಇರು, ಏನೋ ಒಂದು ಮಾಡೋಣ. ಯಾಕೆ ಕಮ್ಲಿ ಹಿಂಗ್ ಕುಂತ್ಕೊಬಿಟ್ಟಿದ್ಯಾ? ಏನಾಯ್ತೆ? ಏನಿಲ್ಲ, ಹೆಂಡ್ತಿ ಮಾತು ಕೇಳ್ದಿದ್ದಂಗೆ ಹೆಂಡ್ತಿಗೆ ಅವಾಜ್ ಹಾಕ್ಬಿಟ್ಟು ಹೆಂಡ್ತಿನೇ ನೀ ಬ್ಯಾಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾರಿಂದೇನೋ ತಿರುಗ್ತಾ ಇದ್ರೆ ಯಾವ ಹೆಂಡ್ತಿಗೆ ತಾನೇ ಖುಷಿ ಆಯ್ತದೆ ಹೇಳು? ಯಾವ ಹೆಂಡ್ತಿಗೂ ಖುಷಿ ಆಯ್ತದೆ? ಎಲ್ಲರಿಗೂ ಬೇಜಾರೇನೇ ಆಗೋದು. ನಿಮ್ಮಿಂದ ನನ್ನ ಮಗಳೋದು ಎಷ್ಟು ಕೊರಗ್ತಾವಳೋ ಏನೋ. ಊಟ ಮಾಡೋಕ್ಕಿಲ್ಲ, ತಿಂಡಿ ತಿನ್ನಕ್ಕಿಲ್ಲ, ಕೊರಗಿ ಹಂಗೆ ಕೊರಗೆ ಸಾಯ್ತಾವಳೆ. ಹೇಳ್ತಾನೆ ಇದ್ದೀನಿ ಬಿಟ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ನಿನ್ನ ಗಂಡನ ಬಗ್ಗೆ. ಬಿಟ್ಬಿಡು ಅಂದರೆ ಕೇಳ್ತಾನೆ ಇಲ್ಲ. ಎಷ್ಟು ಅಂತ ಇದು ಮಾಡಲಿ ಹೇಳು? ನನಗೂ ಸಾಕಾಗೋಗ್ಬಿಟ್ಟೈತೆ. ಲೇ ಅಯ್ಯಯ್ಯಯ್ಯ! ಆ ಅಮ್ಮ ಎಷ್ಟು ಒಳ್ಳೇದು ಗೊತ್ತೇನೆ ಕಮ್ಲಿ. ನೀನ್ ನೋಡಿದ್ಯಾ ಅಮ್ಮನ್ನ ಎಷ್ಟು ಒಳ್ಳೇದು ಗೊತ್ತಾ ಅವರು? ನೀನ್ ಹಿಂಗೆಲ್ಲ ನೀನ್ ಡೌಟ್ ಪಟ್ಕೊಂಡು ಮಾಡ್ಕೊಂಡು ಕುಂತ್ಕೊಂಡ್ರೆ ನಾವು ಮುಂದೆ ಜೀವನ ಮಾಡೋದು ಹೆಂಗೆ ಹೇಳು? ಅವ್ರು ಸಖತ್ತು ಒಳ್ಳೆಯವ್ರು ಅವರು. ನನಗೆ ಅಂತ ಹೇಳ್ಬಿಟ್ಟು ಶಾಪಿಂಗಿಗೆ ಹೊಸ ಬಟ್ಟೆ ತಗ ಅಂತ ಬಲವಂತ ಮಾಡ್ತಾವ್ರೆ. ನಾನೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಮೇಡಮ್ ಅಂತ ಒಳ್ಳೆಯವ್ರನ್ನ ಹುಡುಕೊಂಡು ಹೋದ್ರು ಸಿಗಲ್ಲ. ಅಷ್ಟು ಒಳ್ಳೆಯವರು ಅಂದ್ರೆ ಅಷ್ಟು ಒಳ್ಳೆಯವರು. ನೀನು ಏನಾರ ಹೇಳು, ನೀನು ಏನಾರ ಮಾಡು ನೀನು. ಅಂತ ಒಳ್ಳೆ ಮೇಡಮ್ನ ಮತ್ತೆ ಎಲ್ಲೂ ಹುಡ್ಕಕ್ಕೆ ಸಾಧ್ಯ ಇಲ್ಲ. ನೋಡು ಕಮ್ಲಿ, ಹಿಂಗೆ ಡೌಟ್ ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ನಾವು ಹಿಂಗೆ ಕುಂತ್ಕೋಬೇಕಾಯ್ತದೆ ಗೊತ್ತಾ? ಎಲ್ಲ ಹೆಣ್ಮಕ್ಳಿಗೂನು ಡೌಟ್ ಪಡೋದು ಅವ್ರ ಹುಟ್ಟು ಗುಣ ಅಂತ ನನಗೂ ಚೆನ್ನಾಗಿ ಗೊತ್ತು. ಹಂಗಂತ ನಾವೆಲ್ಲ ನಮ್ಮ ಜೀವನನ ಇದು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ನೋಡು ಕಮ್ಲಿ, ಒಂದೆರಡು ದಿನ ಸುಮ್ಮನೆ ಇರು. ಒಂದೆರಡು ದಿನ ಸುಮ್ಮನೆ ಇದ್ದು ಆಮೇಲೆ ಬೇಕಾದರೆ ಏನೋ ಒಂದು ಮಾಡೋಣ. ಅಂದರೆ ಬೇರೆ ಕಡೆ ಕೆಲಸ ಹುಡುಕೊಳ್ಳೋಣ. ಈಗ 30,000 ರೂಪಾಯಿ ಸಂಬಳ ಯಾರಿಗುಂಟು ಯಾರಿಗಿಲ್ಲ ಹೇಳು? ಏನಕ್ಕೆ ಬೇಕು?
ಏನು ಬೇಕಿಲ್ಲ ನನಗೆ, ಇಷ್ಟನೂ ಇಲ್ಲ ಏನೂ ಇಲ್ಲ. ಯಾವಳ ಕೈ ಕೆಳಗಡೆ ಹೋಗಿ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟನೇ ಆಗಕ್ಕಿಲ್ಲ ಬಿಡಿ. ನನಗಂತೂ ಬೇಜಾರಾಯ್ತದೆ. ನೀವು ಹೋಗ್ಬಿಟ್ಟು ಅಮ್ಮನ ಕೈ ಕೆಳಗಡೆ ಕೆಲಸ ಮಾಡೋದು ಎಲ್ಲ. ಈಗ ನಾನು ಗಾರ್ಮೆಂಟ್ಸ್ಗೆ ಹೋಯ್ತಿಲ್ವಾ, ಈಗ ನಿಮ್ಮಮ್ಮ ಒಂದು ಎಕರೆ ಜಮೀನು ಕೊಟ್ಟಿಲ್ವಾ, ಅದನ್ನೇ ನೀನು ನೋಡ್ಕೋಬೋದು ತಾನೇ. ಅದು ಬಿಟ್ಬಿಟ್ಟು ಹೋಗೋ ಅವಶ್ಯಕತೆ ತಾನೇ ಏನೈತೆ? ಮೇಡಮ್ ನೀವಿಲ್ಲಿ ಬನ್ನಿ ಮೇಡಮ್, ಬನ್ನಿ. ಅಯ್ಯೋ, ಕೂತ್ಕೊ ಬನ್ನಿ ಮೇಡಮ್. ಮೇಡಮ್ ನೀವಿಲ್ಲಿ ಸರ್ಪ್ರೈಸ್ ಸಡನ್ ಆಗಿ ನಾನೇ ಬರ್ತಿದ್ದೆ ಮೇಡಮ್. ಕರ್ತಿದ್ರೆ ಅರ್ಜೆಂಟ್ ಏನಾರ ಇದ್ದಿದ್ರೆ ಫೋನ್ ಮಾಡಿದ್ರೆ ನಾನೇನೇ ಬರ್ತಾ ಇರಲಿಲ್ಲ ಮೇಡಮ್. ಮೇಡಮ್ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ನನ್ನ ಹೆಂಡತಿ ಇವಳೇನೆ ಕಮಲಾ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ. ಕಮಲಾ ಅತ್ತೆ, ಹೋಗಿ ಒಂದು ಲೋಟ ಕಾಫಿ ಇಕ್ಕೊಂಬಿಟ್ಟು ಬಾ, ಹೋಗಿ ಸರ್ನ. ಆ, ಓ ಇವ್ರೇನಾ ನಿಮ್ಮ ಮಿಸ್ಸಸ್ಸು? ಹೌದು ಮೇಡಮ್, ಹೌದು. ನೀವು ನೋಡಿದ್ದೀರಾ? ಹಾ, ನೋಡಿದ್ದೀನಿ. ನೋಡ್ದೆ ಇನ್ನೇನು. ಅಯ್ಯೋ, ಕಾಫಿ ಕಬಿಟ್ಟು ಬರ್ತೀನಿ. ಕಾಫಿ. ಇದೇನಿದು, ಇವ ಮನೆಗೆ ಬಂದ್ಬಿಟ್ಟವಳೆ. ನನ್ನ ಮಗಳದು ಮ್ಯಾನೇಜರ್ ವಿಸಿ ಏನಾರ ಹೇಳ್ಬಿಡ್ತಾಳ ಅಂತ. ಹೇಳಿದ್ರೆ ಬಿಡು. ಹೇಳಿದ್ರೆ ಇನ್ನೂ ಎಷ್ಟೋ ವಾಸಿ. ನನ್ನ ಮಗಳು ಹೆಂಗೋ ಮ್ಯಾನೇಜರ್ನ ಮದುವೆ ಮಾಡ್ಕೊಂಡು ನಿಮ್ದೇಗಾನ ಇರ್ತಾಳೆ. ಸಾಕು, ಇನ್ನು ಸವಾಸನೇ ಸಾಕು. ಇನ್ನು ಯಾರ ಸವಾಸನೂ ನನಗಂತೂ ಬೇಡ. ಅಯ್ಯೋ, ಹೇಳಿದ್ರೆ ಹೇಳ್ಬಿಡು. ನನ್ನ ಮಗಳಿಗೆ 4 ತಕ್ಕೊಂಡು ಇಕ್ತಾನೆ ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಅವನ ಕೈಲಿ? ಅದು ನಾನು ಇಲ್ಲ, ಅದು ನಾನು ಸುಮ್ಮನೆ ಹಂಗೇನೆ ನೀನು ಬಿಟ್ಬಿಟ್ಟು ಹೋದಲ್ಲ ಕಾರಣ. ನನಗೂ ಸ್ವಲ್ಪ ಡ್ರೈವಿಂಗ್ ಮಾಡಕ್ಕೆ ಬರ್ತದಲ್ಲ, ಅದಕ್ಕೇನೆ ನಾನು ಒಂದ್ಸಲ ಟ್ರೈ ಮಾಡೋಣ, ಓಡಾಡ್ಸೋಣ ಅಂತ ಅಂದ್ಕೊಂಡೆ. ಓಡಾಡಿಸ್ತಾ ಇದ್ರೆ ಪ್ರಾಕ್ಟೀಸ್ ಆಗ್ತದಲ್ವ ನನಗೂ. ಅದಕ್ಕೆ ಹಾಗೆ ನೀನು ಈ ಬ್ಯಾಗ್ನೇ ಮರ್ತೋಗಿದ್ದೆ ನೋಡು. ಅದಕ್ಕೆ ಈ ಬ್ಯಾಗ್ ನೀನು ಕೊಟ್ಟೋಗೋಣ ಅಂತ ಹಂಗೆ ಕಾರ್ ತಗೊಂಡು ಈ ಕಡೆನೇ ಬಂದೆ. ಮೇಡಮ್ ಏನ್ ಮೇಡಮ್ ಇದು? ನಿನಗೆ ಅಂತೇಳ್ಬಿಟ್ಟು ಹೊಸ ಶರ್ಟು ಪ್ಯಾಂಟು ಎಲ್ಲನೂ ತೊಗೊಂಬಂದಿದ್ದೀನಿ 5 ಜೊತೆ. ನೀನು ತಗೊಂಡ್ರು ನೀನು ತೊಗೊಳಲ್ಲ ಅಂತ ಅಂದೆ ಅಲ್ವಾ, ಅದಕ್ಕೇನೆ. ಪಾಪ ನಿನ್ಗೂ ಬೇಜಾರಾಗಬಾರ್ದಲ್ವಾ, ಅಂದರೆ ನೀನು ಚೆನ್ನಾಗಿರ್ಬೇಕು. ನನ್ನ ಜೊತೆ ಕೆಲಸ ಮಾಡ್ತಿದ್ಯಾ ಅಂತಂದಮೇಲೆ ನೀನು ಚೆನ್ನಾಗಿಲ್ಲ ಅಂತಂದ್ರೆ ಹೆಂಗೆ? ತಗೋ ಬ್ಯಾಗ್ ತಗೋ. ಅಯ್ಯೋ ಮೇಡಮ್, ಇದೆಲ್ಲ ಯಾಕೆ? ನಾನು ಹೇಳ್ತಾ ಇದ್ದೀನಿ ತಾನೆ, ತಗೊಳ್ಳಿ ಸುಮ್ಮನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಮಲಾ ಏನ್ ಇಲ್ಲೇ ನಿಂತ್ಕೊಂಡಿದ್ಯಾ? ಕಾಫಿ ತಣ್ಣಗಾಗಲ್ವಾ? ಮೇಡಮ್ಗೆ ಕಾಫಿ ಕೊಡು, ಕಾಫಿ ಕುಡಿತಾರೆ. ಆ ಕೊಡ್ತೀನಿ. ಯಾಕೆ ಕಮಲಾ, ಶಾಕ್ ಆಯ್ತಾ? ಹಾಗಿರ್ಲೇಬೇಕಲ್ವಾ, ನಿನಗೆ ಶಾಕ್ ಆಗಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಪರವಾಗಿಲ್ಲ. ನಿನ್ನ ಗಂಡ ತುಂಬಾನೇ ಒಳ್ಳೆಯವನು. ಇಂಥ ಒಳ್ಳೆ ಗಂಡನ ಬಿಟ್ಬಿಟ್ಟು ನನ್ನ ಗಂಡ 420 ಗಂಡನ ಜೊತೆ ಓಡಾಡ್ತಿದ್ಯಲ್ಲ, ಮೆಚ್ಕೋಬೇಕು ನಿನ್ನ. ನನಗಂತೂ ನಿನ್ನ ಗಂಡ ತುಂಬ ಇಷ್ಟ ಆಗೋಗ್ಬಿಟ್ಟವನೆ. ನಿನ್ನ ಗಂಡನ ಜೊತೆ ಇರಬೇಕು ಅಂತ ನಿರ್ಧಾರ ಮಾಡೇ ಬಿಟ್ಟಿದ್ದೀನಿ ನಾನಂತೂ. ಬೇಕಾದರೆ ನಿನ್ನ ಗಂಡನ ಜೊತೆ ಏನಿರ್ಬೇಡ, ನನ್ನ ಗಂಡನ ಜೊತೆ ನೀನಿರು. ನಿನ್ನ ಗಂಡನ ಜೊತೆ ನಾನಿರ್ತೀನಿ. ಇಂಥ ಒಳ್ಳೆ ಗಂಡ ನನಗೆ ಸಿಕ್ಬಿಟ್ಟಿದ್ರೆ ಜೀವನದಾಗ ಆರಾಮಾಗಿರ್ತಾ ಇದ್ದೆ. ನಿನಗೆ ನನ್ನ ಗಂಡ ಮ್ಯಾನೇಜರ್ನ ನೀನು ಫ್ರೀಯಾಗಿ ಬಿಟ್ಕೊಡ್ತಾ ಇದ್ದೀನಿ ಕಮಲಾ. ನೀನು ಫ್ರೀಯಾಗಿ ಇಟ್ಕೋಬೋದು ನಿನ್ನ ಗಂಡನ. ನನ್ನ ಗಂಡ ಅವಶ್ಯಕತೆ ನನಗೇನಿಲ್ಲ. ಅವ್ನು ದೊಡ್ಡ ನಾಲಾಯಕ್ ನನ್ನ ಮಗ. ನೀನು ಅವನ ಜೊತೆ ಇರು, ಬೇಚರೇ ಇಲ್ಲ. ನಿನ್ನ ಗಂಡನ ಜೊತೆ ನಾನಂತೂ ಫಿಕ್ಸ್ ಹಿಂಗೆ ಇದ್ಬಿಡ್ತೀನಿ. ನಿನಗೂ ಗೊತ್ತಾಗಬೇಕಲ್ಲ, ನೀನು ನನ್ನ ಗಂಡನ ಜೊತೆ ಓಡಾಡ್ತಾ ಇದ್ರೆ ನನಗೆ ಎಷ್ಟು ನೋವಾಗ್ತೈತೆ ಅಂತ. ಅದಕ್ಕೆ ನಾನು ನಿನ್ನ ಗಂಡನ ಜೊತೆ ಓಡಾಡೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ಓಡಾಡ್ತಾ ನಿನ್ನ ಗಂಡನ ಮೇಲೆ ನಂಗೆ ತುಂಬ ಇಷ್ಟ ಆಗೋಗ್ಬಿಟ್ಟೈತೆ. ತುಂಬ ಒಳ್ಳೆಯವನು ಬಿಡು. ನೋಡಿ, ನೀವೇನು ಮಾತಾಡಬೇಡಿ. ನನ್ನ ಗಂಡ ನಾನು ತುಂಬ ಇಷ್ಟಪಡ್ತಾನೆ. ನನ್ನ ಗಂಡನಿಗೆ ವಿಷಯ ಗೊತ್ತಾಯಿತು ಅಂದರೆ ಅಷ್ಟೇನೇ ಕತೆ. ನನ್ನ ಕತೆ ಮುಗಿಸ್ಬಿಡ್ತಾನೆ ಫಸ್ಟು. ನೋಡಿ, ನೀವು ಸುಮ್ಮನೆ ಇರಿ. ದಯವಿಟ್ಟು ನಿಮ್ಮ ಪಾಡೋ ನೀವಿರಿ. ಇನ್ನೊಂದ್ಸಲ ನಿನ್ನ ಗಂಡನ ತಂಟೆಗೆ ಬರಲ್ಲ. ನೀನು ಬರಲ್ಲ ಅಂದ್ರೂ ನಾನು ನಿನ್ನ ಗಂಡನ ತಂಟೆಗೆ ಬರ್ತೀನಿ, ಸರಿನಾ? ನಾನು ಹೇಳ್ತಾ ಇದ್ದೀನಲ್ಲ ಕಮಲಾ, ನನ್ನ ಗಂಡು ನೀನೇ ಇಟ್ಕೊ. ಆರಾಮಾಗಿ ಇಟ್ಕೊಂಡು ಜೀವನ ಮಾಡ್ತೀಯಾ, ಸಂಸಾರ ಮಾಡ್ತೀಯಾ, ಅವನ ಜೊತೆ ಓಡೋಗ್ತೀಯಾ, ಏನು ಬೇಕಾದ್ರೂ ಮಾಡು, ಸರಿನಾ? ನನಗೇನು ಬೇಜಾರಿಲ್ಲ. ನನಗೇನಿದ್ರು ನಾನು ಚೆನ್ನಾಗಿದ್ರೆ ಸಾಕು ನಿನ್ನ ಗಂಡನ ಜೊತೆ.